ಕೆಲವೊಂದಿಷ್ಟು ಅನುಮಾನಗಳು ತಮಗೆ ಬಂತು. ಬಾಹ್ಯ ಒತ್ತಡಗಳು, ಇಂಥ ಪ್ರಕರಣಗಳಿಗೆ ಯಾವುದೇ ರೀತಿಯಾದಂಥ ಬಾಹ್ಯ ಒತ್ತಡ ಪೊಲೀಸ್ ಇಲಾಖೆಗೆ ಇಲ್ಲ, ಇರೋದೂ ಇಲ್ಲ, ಅಂತ ಬರೋದೂ ಇಲ್ಲ. ಒಂದನೇದು ಪೊಲೀಸ್ ಅಧಿಕಾರಿಗಳದ್ದಾಗಿರ್ಬೋದು, ಹೌದಾ, ಅಧಿಕಾರಿಗಳು ಯಾವುದೇ ರೀತಿಯಾದಂಥ ಪ್ರಕರಣ ಇರಲಿ, ಹೌದಾ, ಇದಕ್ಕೆ ಕೇಳ್ತಾ ಇದ್ದಾರೆ ಅಂತಂತೇಳಿ ಇದಕ್ಕೆ ಸೀರಿಯಸ್ನೆಸ್ ಅಂತಂತಾರೆ. ಕೇಳಲೇ ಇರದಂಥ ಹಲವಾರು ಪ್ರಕರಣಗಳನ್ನ ಕೂಡ ಗಂಭೀರವಾಗಿಯೇ ಅವುಗಳನ್ನ, ಯಾಕಂತಂದ್ರೆ ಒಬ್ಬ ವ್ಯಕ್ತಿಯ ಸಾವು ಅಂತಂತಂದ್ರೆ ಅಥವಾ ಅದು ನೋವು ಅಂತಂತಂದ್ರೆ ಅದರ ಹಿನ್ನೆಲೆ ನಮಗೆ ಗೊತ್ತಿರುತ್ತೆ. ಸೊ ಹಾಗಾಗಿ ಈ ಪ್ರಕರಣಕ್ಕೆ ಈಗಾಗಲೇ ಸಾಕಷ್ಟು ಪ್ರಗತಿ ಆಗಿದೆ. ನಾನು ಬಂದು ಈಗ 3 ಗಂಟೆಗೆ ಬಂದು ಸುಮಾರು 2 ಗಂಟೆ ನಾನು ಆ ಕೇಸ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೆ. ನಾನು ಇದೇ ಫಸ್ಟ್ ಟೈಮ್ ಅಂತಲ್ಲ, ಹಲವಾರು ಬಾರಿ ಇದರ ಬಗ್ಗೆ ಚರ್ಚೆಗಳನ್ನು ಕೂಡ ಆಗಿದ್ದಾವೆ. ತನಿಖೆ ಪ್ರಗತಿಯಲ್ಲಿದೆ. ಆದರೆ ನ್ಯಾಯಾಲಯ ಮತ್ತು FSL ಒಂದು ಫ್ರೇಮ್ವರ್ಕ್ ಇದೆ, ಚೌಕಟ್ಟಿದೆ. ಆ ಚೌಕಟ್ಟಿನ ಅಡಿಯಲ್ಲಿ ನಾವು ಮಾಡ್ತಾ ಇದ್ದೀವಿ. ಹಾಗಾಗಿ ಅದಕ್ಕೆ ಏನು ಸಮಯ ಬೇಕು ಆ ಸಮಯವನ್ನು ಕೊಟ್ಟರೆ ಖಂಡಿತ ಈ ಪ್ರಕರಣ ಪತ್ತೆ ಆಗೇ ಆಗುತ್ತೆ. ಹಾಗಾಗಿ ನಾನು ನಿಮಗೆ ಕೇಳ್ಕೊಳ್ಳೋದೇನು ಅಂತಂತಂದರೆ, ಈಗ ಸುಮಾರು ನೀವು 8-9 ದಿನದಿಂದ ಇಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀರಾ. ನಾನು ಇಲ್ಲಿ 3ನೇ ದಿನಕ್ಕೆ ಬರೋದಕ್ಕೆ ರೆಡಿಯಾಗಿದ್ದೆ. ನೀವು ಯಾವಾಗ ಸಿಂದಗಿ ಪಟ್ಟಣಕ್ಕೆ ಬಂದು ಈ ಪ್ರತಿಭಟನೆ ಮುಟ್ಟುತ್ತೆ 3ನೇ ದಿನಕ್ಕೆ ಬರೋದಕ್ಕೆ ರೆಡಿಯಾಗಿದ್ದೆ. ಆದರೆ ಹೋರಾಟಗಾರರದ್ದು ಎಲ್ಲರದ್ದು ಏನೋ ಒಂದೇ ರೀತಿಯಾದಂಥ ತೀರ್ಮಾನ ಮತ್ತು ಅದಕ್ಕೊಂದು ಏನೋ ಹೋರಾಟದ ಸ್ವರೂಪವನ್ನು ಅವ್ರು ಕೊಡಬೇಕು ಅನ್ನೋದು ಅವ್ರ ನಿರ್ಧಾರ ಆಗಿತ್ತು. ಏನಂತಂದರೆ ಇದು ಜನರಿಗೆ ಗೊತ್ತಾಗಬೇಕು, ಪತ್ರಿಕೆಯವರಿಗೆ ಗೊತ್ತಾಗಬೇಕು, ಹೌದಾ, ಆಡಳಿತಕ್ಕೆ ಗೊತ್ತಾಗಬೇಕು ಅಂತಂತೆ. ಆಡಳಿತಕ್ಕೆ ನಮ್ಗೆ ಈಗಾಗಲೇ ಅದ್ರ ಬಗ್ಗೆ ಗೊತ್ತಿತ್ತು. ಹಾಗಾಗಿ ಇಲ್ಲಿ ಕುಟುಂಬಸ್ಥರು ಇದ್ದಾರೆ, ನೊಂದವರು ಇದ್ದಾರೆ, ಎಲ್ಲರೂ ಇದ್ದಾರೆ. ನಾನು ಪ್ರತಿದಿನ ಕೇಳ್ತಿದ್ದೆ, ನಾನು ಬರ್ತೀನಿ, ವಿಲ್ ಡೂ ಇಟ್. ಏನು ಅಂತಂತಂದ್ರೆ ಈ ಪ್ರಕರಣ ಪತ್ತೆ ಮಾಡೇ ಮಾಡುತ್ತೆ ಪೊಲೀಸ್ ಇಲಾಖೆ, ಪ್ರತಿಭಟನೆ ಕೈ ಬಿಡಿ ಅಂತಂತೇಳಿ. ಸೊ ಇವಾಗಲೂ ಕೂಡ ನಾನು ಇದನ್ನೇ ಹೇಳ್ತಾ ಇರೋದು. ಈಗ ಈ ವಿಚಾರ ನನ್ನ ಗಮನಕ್ಕೆ ಬಂದಿದೆ ಅಂತಂದ್ರೆ ಇದ್ರ ಮೇಲೆ SP ಕೇಸ್ ಇದ್ದಾಗೆ ಒಂದು ರೀತಿ, ಹೌದಾ. ಸೊ ಈಗ CP ಆಯಿತು, PS ಆಯಿತು, ಈಗ SP ಬಂದು ನಿಮಗೆ ಮಾತಾಡ್ತಿರ್ಬೇಕಂದ್ರೆ ಈ ಪ್ರಕರಣ ಇನ್ಮೇಲೆ ಈಗ SP ಕೇಸ್ ಇದ್ದಾಗೆ. ಇದು ಸಂಪೂರ್ಣ ನನ್ನ ಜವಾಬ್ದಾರಿ ಇನ್ಮೇಲೆ. ಹಾಗಾಗಿ ಈಗೇನು ಪ್ರಕರಣಕ್ಕೆ ನಮಗೆ ನಿರ್ದಿಷ್ಟವಾದಂಥ ಟೈಮ್ ಏನಿದೆ ಅದು ನಮಗೆ ಬೇಕಾಗುತ್ತೆ. ಅದಕ್ಕೆ ತಾವು ಸಹಕಾರ ಕೊಡಬೇಕು. ಈ ಪ್ರಕರಣದಲ್ಲಿರುವಂಥ ಆರೋಪಿಗಳು ಯಾರೇ ಇರಲಿ ಅದನ್ನು ಪತ್ತೆ ಮಾಡುವಂಥ ಕಾರ್ಯವನ್ನು ಪೊಲೀಸ್ ಇಲಾಖೆ ಮಾಡುತ್ತೆ. ಆ ಜವಾಬ್ದಾರಿಯನ್ನು ನಮಗೆ ಕೊಟ್ಟಿದ್ದೀರಾ. ನಾವು ಕೇಳ್ಕೊಳ್ಳೋದು ಏನು ಅಂತಂತಂದ್ರೆ ಈ ಪ್ರತಿಭಟನೆಯನ್ನು ಇಲ್ಲೇ ಕೈ ಬಿಟ್ಟು ಅವ್ರಿಗೇನು ಕುಟುಂಬಸ್ಥರಿಗೆ ಯಾವ ರೀತಿಯಾದಂಥ ಪೊಲೀಸ್ ಇಲಾಖೆಯ ಭದ್ರತೆ ಬೇಕು, ಈಗಾಗಲೇ ಅದನ್ನು ನಾವು ಆಲ್ರೆಡಿ ಅರೇಂಜ್ಮೆಂಟು ಕೂಡ ಮಾಡಿದ್ದೀವಿ. ಸೊ ಹಾಗಾಗಿ ಈ ಪ್ರತಿಭಟನೆಯನ್ನು ಕೈ ಬಿಡಿ. ನಮಗೆ ಏನು ಕಾಲಾವಕಾಶ ಬೇಕಾಗಿದೆ ಆ ಕಾಲಾವಕಾಶವನ್ನು ನಾವು ಕೊಟ್ಟಿದ್ದೇ ಆಗಲ್ಲಿ ಈ ಆರೋಪಿಗಳನ್ನು ನಾವು ಪತ್ತೆ ಮಾಡೇ ಮಾಡ್ತೀವಿ ಅಂತ ಹೇಳಿ ನಾನು 2 ಮಾತುಗಳನ್ನ ಮುಗಿಸ್ತೀನಿ. ಜೈ ಹಿಂದ್.